ಇದೇನಪ್ಪ ಅಂತಂದ್ರೆ ನಿಮ್ದು ಕಿಡ್ನಿ ಸ್ಟೋನ್ ಕರಗಿಸುತ್ತೆ. ನಮ್ಗೆ ಹಿಂದೆ ಎಲ್ಲಾನು ಎಲ್ಲಿ ಮೂಳೆ ಮುರಿದೋದ್ರೆ ಅಥವಾ ಕಾಲ್ಗೆ ತುಂಬಾ ಪೇಯ್ನ್ ಇದ್ರೆ ಹುಳುಕಿದ್ರೆ ಇದ್ರ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಒಂದು ಹರಳೆಲೆ ಹಾಕಿ ಕಟ್ತಿದ್ರು. ಹೆಳ್ಳಿಕಾಯಿ ಇದು ಸರಿ, ಹೆಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತೀನಿ ನಾನು. ಮಾಡ್ಬಿಟ್ಟು ಒಂದು 5 ದೇಶಕ್ಕೆ ಕಳಿಸ್ತೀವಿ. ಆಕ್ಚುಲಿ ಇದು 5 ದೇಶಕ್ಕ? ಹೌದು ಸರ್. ಇದ್ರದ್ದು ತೊವ್ವೆ ಎಲ್ಲ ಮಾಡ್ಕೊಳ್ಳೋದ್ರಿಂದನು ಹೆಣ್ಮಕ್ಳಿಗೆ ಅದನ್ನು ಗರ್ಭಕೋಶಕ್ಕೂ ತುಂಬಾ ಆದರೆ ತುಂಬಾ ಹೀಟು, ಬಟ್ ಇದು ಹೆಲ್ತಿಗೆ ತುಂಬಾ ಒಳ್ಳೇದು. ಮಕ್ಕಳು ಇದಕ್ಕೆಲ್ಲ ಲೂಸ್ ಮೋಷನ್ ಜಾಸ್ತಿ ಆಗ್ತಿದ್ರೆ ಇದನ್ನ ಸ್ವಲ್ಪ ತೇದ್ಬಿಟ್ಟು ಗಂಜಿ ಥರ ಮಾಡಿ ಕುಡಿಸೋದ್ರಿಂದ ಎಂಥ ಇದು ಲೂಸ್ ಮೋಷನ್ ಆಗಿದ್ರು ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮ್ಗೆ ಏನು ಶುಂಠಿ ಬರುತ್ತೆ ಅದೇ ಥರನೇ ಸೇಮ್ ಇರುತ್ತೆ. ನಿಮಗೆ ಹಿಂದೆ ಹಳ್ಳಿ ಕಡೆ ಗದ್ಗಟ್ಟು ಅಥವಾ ಗದ್ಬಾವು ಅಂತ ಆಗೋದು. ಅವಾಗ ಏನು ಮಾಡೋರು, ಇದನ್ನ ಒಳ್ಕಲ್ಲಲ್ಲಿ ಸ್ವಲ್ಪ ಚೆನ್ನಾಗೆ ಇದು ಮಾಡ್ಬಿಟ್ಟು ಇದಕ್ಕೊಂದನಿ ಜೇನುತುಪ್ಪ ಹಾಕ್ಬಿಟ್ಟು ಹಚ್ಚೋರು. ಬಟ್ ಇದನ್ನ ಅತಿಯಾಗಲೂ ಜಾಸ್ತಿ ಯೂಸ್ ಮಾಡಬಾರ್ದು, ಲೂಸ್ ಮೋಷನ್. ನನ್ನ ಹೆಸರು ಗಿರ್ಜಾ ಅಂತ, ಮೈಸೂರು ಡಿಸ್ಟಿಕ್ KR ನಗರ ತಾಲೂಕು ಕಾಮೇನಹಳ್ಳಿಯಿಂದ ಮಾತಾಡ್ತಾ ಇರೋದು. ಈಗ ನಮ್ಮ ತೋಟದಲ್ಲಿ ಇರೋ ಕೆಲವೊಂದು ಆಯುರ್ವೇದ ಸಸ್ಯಗಳನ್ನ ಪರಿಚಯ ಮಾಡಿಸ್ತೀನಿ ಬನ್ನಿ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಲಕ್ಕಿ ಪತ್ರೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಈಶ್ವರಂಗೆ 101 ಪತ್ರೆಯಲ್ಲಿ ಇದು ಒಂದು. ಆಮೇಲೆ ಇದ್ದು ಮೆಡಿಸನ್ದು ಏನಪ್ಪ ಅಂತಂದರೆ, ನಿಮಗೆ ಇದು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇದು ಲಿಫ್ಟ್ ಸ್ಟ್ರೆಚರ್ ಅಲ್ಲ, ಇದು ತುಂಬ ನಮಗೆ ನಮ್ಗೆ ಹಿಂದೆ ಎಲ್ಲನೂ ಎಲ್ಲಿ ಮೂಳೆ ಮುರಿದೋದ್ರೆ ಅಥವಾ ಕಾಲ್ಗೆ ತುಂಬ ಪೇಯ್ನ್ ಇದ್ರೆ ಹುಳುಕಿದ್ರೆ ಇದ್ರ ಸೊಪ್ಪನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಒಂದು ಹರಳೆಲೆ ಹಾಕಿ ಕಟ್ತಿದ್ರು. ಎಷ್ಟು ಅದು ಬೋನ್ ಅದಕ್ಕೆ ಸೆಟ್ ಆಗ್ತಿತ್ತು ಅಂದರೆ ಅಷ್ಟು ಇದ್ರದ್ದು ಅನುಕೂಲ ತುಂಬ ಚೆನ್ನಾಗಿ. ಆಮೇಲೆ ಹುಳ್ಕಲ್ಲಿಗೆ ಇದು ರಾಂಬಾಣ ಅಂತಲೇ ಹೇಳ್ತಾರೆ. ಇದು ಮತ್ತು ಒಂದು ಕಲ್ಲುಪ್ಪು, ಒಂದು ಕಾಳುಮೆಣಸನ್ನ ಹರಿದ್ಬಿಟ್ಟು ಅದು ಎಲ್ಲಿ ಹಲ್ಲು ನೋವು ಬರ್ತಾ ಇದೆ ಅಲ್ಲಿಗೆ ಇಟ್ಕೊಂಡ್ರೆ ಇದು ಹಲ್ಲು ನೋವು ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರದ್ದು ನೋಡಿ, ಇದು ನೋಡ್ತಾ ಇರ್ಬೋದು, ಇದು ಕಾಡು ಬಸ್ಲೆ ಅಂತ. ಇದ್ರದ್ದು ಇನ್ನೊಂದು ಏನಪ್ಪ ಇದ್ರದ್ದು ವಿಶೇಷ ಅಂತಂದರೆ, ನೀವೇನಿದ್ರು ಗಿಡನೇ ಹಾಕಬೇಕು ಅಂತ ಏನಿಲ್ಲ. ಈ ಥರ ಒಂದು ಎಲೆ ಕಿತ್ತಿಲ್ಲ ಹಾಕಿದ್ರೆ ಅದ್ರ ಆಟೋಮೆಟಿಕ್ ನೋಡಿ ಇದೆಲ್ಲ ಹಾಗೆ ಉಟ್ಕೊಂಡಿರೋದು. ಇದೇನಪ್ಪ ಅಂತಂದರೆ ನಿಮ್ಮದು ಕಿಡ್ನಿ ಸ್ಟೋನ್ ಕರಗಿಸುತ್ತೆ. ಇದ್ದು ಹಾಗೇ ಒಂದು ಎಲೆ ಕಿತ್ಕೊಂಡು ತೊಳ್ಕೊಂಡು ಜಗ್ಯೋದ್ರಿಂದ ಕಿಡ್ನಿ ಸ್ಟೋನ್ನು ಕಮ್ಮಿ ಮಾಡುತ್ತೆ. ಇದರಲ್ಲಿ ಇದು ಗಣಿಕೆ ಅಂತ ಹೇಳ್ತೀವಿ. ಗಣಿಕೆ ಸೊಪ್ಪು ನೋಡಿ, ಇದು ಹಣ್ಣು ನೋಡಿ, ಇದು ಎಷ್ಟು ಒಳ್ಳೆ. ಇದರಲ್ಲಿ 2 ಥರ ಬರುತ್ತೆ, ಕರಿಗಣಿಕೆ ಮತ್ತು ಕೆಂಪು ಗಣಿಕೆ ಅಂತ ಬರುತ್ತೆ. ಇದ್ರದ್ದು ತೊವ್ವೆ ಎಲ್ಲ ಮಾಡ್ಕೊಳ್ಳೋದ್ರಿಂದನೂ ಹೆಣ್ಮಕ್ಳಿಗೆ ಅದನ್ನು ಗರ್ಭಕೋಶಕ್ಕೂ ತುಂಬ ಹೀಟು, ಬಟ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ತೊವ್ವೆ ಮಾಡಬೇಕಾದ್ರೆ ಇದ್ರದ್ದು ಒಂದು ಇಡೀ ಹಾಕೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ. ಗಣಿಕೆ ಸೊಪ್ಪು ಇದು ಕಾಣ್ತಾ ಇದೆಯಲ್ಲ, ಇದೊಂಥರ ಬ್ಲೇಡ್ ಇದ್ದಂಗೆ. ಇದು ಬೇಲಿ ಪೊದೆಗೂ ಆಗ್ಬೋದು, ತುಂಬ ಬೇಗ ಕೈ ಕಟ್ಟಾಗ್ಬಿಡುತ್ತೆ. ಇದ್ರ ಲಾವಂಚ ಅಂತ ಹೇಳ್ತೀವಿ. ಈಗ ಇದರಲ್ಲಿ ತುಂಬ ಕಮರ್ಷಿಯಲ್ ಕ್ರಾಪ್ ಥರ ಬೆಳೆದು ತುಂಬ ಯೂಸ್ ಮಾಡ್ತಿದ್ದಾರೆ. ಬ್ಯಾಗು, ಚಪ್ಪಲ್ಲು, ಆಮೇಲೆ ಸ್ಕ್ರಬ್ಬರ್ ಥರ ಎಲ್ಲ. ಇದೇನಪ್ಪ ನಮಗೆ ಇದು ಅಂತಂದರೆ, ಇದನ್ನು ನಮಗೆ ನ್ಯಾಚುರಲಿ ಸೊಳ್ಳೆ ಓಡಿಸ್ಲಿಕ್ಕೆ ಇದ್ರದ್ದು ಹೊಗೆ ಒಣಗಿಸ್ಬಿಟ್ಟು ಇದನ್ನೆಲ್ಲ ಹಾಕೋದ್ರಿಂದ ಒಳ್ಳೆಯದು. ಮತ್ತು ಇದ್ರದ್ದು ಈಗ ನಮ್ಮ ಕೇರಳ ಸೈಡೆಲ್ಲ ಹೋಗ್ಬಿಟ್ರೆ ನಿಮಗೆ ಇದ್ರದ್ದು ನೀರನ್ನೇ ನಾವು ಮಧ್ಯಲೆಲ್ಲ ಕೊಡೋದು, ಇದ್ರದ್ದು ನೀರೇನೆ ನಮಗೆ. ಅದರಿಂದ ಹಿಂಗೆ ಬುಡ ಎಲ್ಲ ತೆಗೆದ್ರೆ ನಮಗೆ ನಾರು ಥರ ಸಿಗುತ್ತೆ. ಆ ನಾರನ್ನ ತೆಗೆದು ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ನೀರಲ್ಲಿ ಡಿಪ್ ಮಾಡಿಟ್ರೆ ಅದ್ರ ನೀರು ಕುಡಿಯೋದಕ್ಕೆ ಒಂದು ಚಂದ ಅಂದ್ಕೊಳ್ಳಿ. ಅದು ಘಮ ಘಮ ಅನ್ನುತ್ತೆ ನೀರು ಅದ್ರದ್ದು. ಇದನ್ನು ನಮಗೆ ಯೂಸ್ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ತಂಪು. ಆಮೇಲೆ ಇದನ್ನು ನಮ್ಮ ರೈತರು ಚೆನ್ನಾಗಿ ಬೆಳೆದು ಇದನ್ನು ಒಂದು ಕಮರ್ಷಿಯಲಾಗಿ ಬೆಳೆದ್ರಿಂದ ಒಳ್ಳೆ ಲಾಭ ಮಾಡ್ಬೋದು ಅಂತಲೂ ಹೇಳ್ತೀನಿ. ನೋಡಿ, ಇದು ಅರುರುಟ್ ಅಂತ ಹೇಳ್ಬಿಟ್ಟು, ಇದು ನೋಡಿ ಇಲ್ಲೊಂದು ನೋಡಿ ಈ ಥರ ಬರುತ್ತೆ ಗೆಡ್ಡೆ ನಿಮಗೆ. ಇದೇನಪ್ಪ ಅಂತಂದರೆ ಅರುರುಟ್ ಪೌಡ್ರು ಅಂತ. ನಿಮಗೆ ಇದನ್ನು ಸಲಾಡ್ ಥರನೂ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ನಮಗೆ ಮಕ್ಕಳು ಇದಕ್ಕೆಲ್ಲ ಲೂಸ್ ಮೋಷನ್ ಜಾಸ್ತಿ ಆಗ್ತಿದ್ರೆ ಇದನ್ನು ಸ್ವಲ್ಪ ತೇದ್ಬಿಟ್ಟು ಗಂಜಿ ಥರ ಮಾಡಿ ಕುಡಿಸೋದ್ರಿಂದ ಎಂಥ ಇದು ಲೂಸ್ ಮೋಷನ್ ಆಗಿದ್ರು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಇದನ್ನು ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ. ನಾವು ಮಜ್ಜಿಗೆ ಹುಲ್ಲು ಅಂತ ಹೇಳ್ತೀವಿ. ಇದೇನಪ್ಪ ಅಂತಂದರೆ, ನೀವು ಮನೆಯಲ್ಲಿ ಇದನ್ನು ಅಕ್ಕಪಕ್ಕ ಬೆಳೆಸೋದ್ರಿಂದ ನ್ಯಾಚುರಲ್ ಮೊಸ್ಕಿಟೋ ರಿಪಲೆಂಟ್ ಆಗಿ ಇದನ್ನು ಬಳಸ್ಬೋದು ಒಂದು. ಆಮೇಲೆ ಇದನ್ನು ನೀವು ಕರ್ಬೇವಿನ ಸೊಪ್ಪು ಥರನೇ ಇದನ್ನು ನೀವು ಒಗ್ಗರಣೆ ಹಾಕ್ಬೋದು. ಕಿತ್ಬಿಟ್ಟು ಚಿತ್ರಾನ್ನಕ್ಕೆ ಹೇಗೆ ನೀವು ಕರ್ಬೇವಿನ ಸೊಪ್ಪು ಹಾಕ್ತಿರೋ ಅದೇ ಥರ ಹಾಕ್ಬೋದು. ಆಮೇಲೆ ಇದ್ರದ್ದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಸೇಮ್ ನೀವು ನಿಂಬೆಹಣ್ಣೆ ಹೇಗಿದೆಯೋ ಅದೇ ಸ್ಮೆಲ್ ಬರುತ್ತೆ. ಕಾಡು ಶುಂಠಿ ಅಂತ ಹೇಳ್ಬಿಟ್ಟು ಇದನ್ನು ನೀವು ಎಕರೆಗಟ್ಟಲೆ ಬೆಳಿಬೋದು. ಇದು ಒಂದು ಕಡಿ ಇದರಲ್ಲಿ ನಾವು ಸುಮಾರು ಒಂದೇ ಹಾಕಿದ್ದು ಈ ಥರ ಸ್ಪ್ರೆಡ್ ಆಗಿದೆ ನೋಡಿ. ನಿಮ್ಗೆ ಏನು ಶುಂಠಿ ಬರುತ್ತೆ ಅದೇ ಥರನೇ ಸೇಮ್ ಇರುತ್ತೆ. ಇದು ಕಾಡು ಶುಂಠಿ ಅಂತ ಹೇಳ್ಬೋದು. ಮಾಮೂಲಿ ನಾವು ಶುಂಠಿನ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರನೇ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಹಂಗೆ ಇಲ್ಲಿ ನೋಡಿ ಸಾಲಿಗೂ ನೋಡ್ಬೋದು ನೀವು ಹೆರಳಿಕಾಯಿ. ಹೆರಳಿಕಾಯಿ ಉಪ್ಪಿನಕಾಯಿ ಏನಾರು ಮಾಡ್ತೀರಾ ಮೇಡಮ್, ಹೇಗೆ? ಹೌದು ಸರ್, ಹೆರಳಿಕಾಯಿ ನೋಡಿ
ಹೆಳ್ಳಿಕಾಯಿ ಇದು ಸರಿ ಹೆಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತೀನಿ ನಾನು. ಮಾಡ್ಬಿಟ್ಟು ಒಂದು 5 ಇದಕ್ಕೆ ಇದೊಂದು 5 ದೇಶಕ್ಕೆ ಕಳಿಸ್ತೀವಿ ಆ್ಯಕ್ಚುಲಿ. ಇದು 5 ದೇಶಕ್ಕ? ಹೌದು ಸರ್. ಅಂತ ಅಂದರೆ ನಮಗೆ ಇದು ಏನೋ ಲೈಸೆನ್ಸ್ ಆಗಲಿ ಅದಾಗಲಿ ಇಲ್ಲ. ನಮ್ಮ ಮನೆಯವ್ರ ಸ್ನೇಹಿತರೆಲ್ಲ ಇರೋದ್ರಿಂದ ಇಲ್ಲಿ ಬಂದು ನಮಗೆ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ. ಹಂಗಂತ ಹೇಳ್ಬಿಟ್ಟು ಇವರು ದೊಡ್ಡ ಇದು ಅಂತ ಇದು ಮಾಡ್ಕೋಬೇಡಿ. ಇದು ನೋಡಿ, ಇದು ಹೆಳ್ಳಿಕಾಯಿ ಅಂದರೆ ನೋಡಿ ಸೈಜ್ ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಹೆಳ್ಳಿಕಾಯಿ. ನೋಡಿ ಇದು ಕಾಣ್ತಾ ಇರ್ಬೋದು, ಇದು ಹಟ್ಕೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ. ಹಟ್ಕೆ ಸೊಪ್ಪು ಅಂತ ಹೇಳ್ತೀವಿ. ನೋಡಿ ಇದು ಎಲೆ, ಇದು ತುಂಬಾ ಸ್ಮೂತ್ ಎಲೆಗಳಿದು, ನೋಡಕ್ ಒಟ ಕಾಣುತ್ತೆ. ಬಟ್ ಹಿಂಗೆ ಅಂದ್ಬಿಟ್ರೆ ಇದು ಬರುತ್ತೆ. ನಮಗೆ ತೋಟದಲ್ಲಿ ಕೆಲಸ ಮಾಡುವಾಗಲೇ ಆಗಲಿ ಅಥವಾ ಏನಾದರೂ ಕಬ್ಬಣದಿಂದ ಹೇಟ್ ಬಿದ್ದಾಗಲೇ ಆಗಲಿ, ಅದಕ್ಕೆ ಈ ಎಲೆಗಳನ್ನ ತೆಗೆದ್ಬಿಟ್ಟು ನಾವು ಹಿಂಗೆ ಒಸಗ್ಬಿಟ್ಟು ಒಂದು ಅದರ ರಸ ಹಾಕಿದ್ರೆ ಎಷ್ಟು ಬೇಗ ಅದು ಒಂದು 15-20 ದಿವಸದಲ್ಲೆಲ್ಲನೂ ನಮಗೆ ಡಾಕ್ಟ್ರ್ ಶಾಪ್ಗೆ ಹೋಗೋದೇ ಬೇಡ, ಅಷ್ಟು ನೀಟಾಗಿ ಇದು ವಾಸಿ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಇದು ಹೇಗಿದೆ ಅಂತ. ಇದು ಹೂವು ನೋಡಿ, ಹಿಂದೆ ನಾವು ಚಿಕ್ಕ ಮಕ್ಕಳಲ್ಲಿ ರಾಜನ ತಲೆ ಕಟ್ ಅಂತ ಹೇಳಿ ಆಟ ಆಡ್ತಾ ಇದ್ವಿ ಇದರಲ್ಲಿ. ಇದು ನೋಡಿ, ಇದು ಹಟ್ಕೆ ಸೊಪ್ಪು ಅಂತ ಹೇಳ್ತೀವಿ. ಇದು ತುಂಬ ಮೆಡಿಸನ್ಗೆ ಯೂಸ್ ಆಗುತ್ತೆ. ಇದು ಅದ್ರ ಪಕ್ಕನೇ ತುಂಬೆ ಇದೆ. ಇದು ತುಂಬೆ ಸೊಪ್ಪು ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಇದ್ರದ್ದು ಮೆಡಿಸನ್ನು ಗೊತ್ತಿರಲ್ಲ ನಮಗೆ. ಹಿಂದೆ ಹಳ್ಳಿ ಕಡೆ ಗದ್ಗಟ್ಟು ಅಥವಾ ಗದ್ಬಾವು ಅಂತ ಆಗೋದು. ಅವಾಗ ಏನು ಮಾಡೋರು, ಇದನ್ನು ಒಳ್ಕಲ್ಲಲ್ಲಿ ಸ್ವಲ್ಪ ಚೆನ್ನಾಗೇ ಇದು ಮಾಡಿಬಿಟ್ಟು ಇದ್ರದ್ದು ಇದಕ್ಕೊಂದನಿ ಜೇನುತುಪ್ಪ ಹಾಕ್ಬಿಟ್ಟು ಹಚ್ಚೋರು. ಇದೊಂದು ಚೂರು ಸುಣ್ಣನೂ ಹಾಕೋದು. ಹಂಗಂದ್ರೆ ಸುಣ್ಣ ಜಾಸ್ತಿ ಹಾಕ್ಬಾರ್ದು, ಪಿಂಚ್ ಆಫ್ ಹಾಕ್ಬೇಕು ಅಷ್ಟೇ. ಹಾಕ್ಬಿಟ್ಟು ಹಚ್ಚಿದ್ರೆ ಅದು ಟೈಟಿಂಗ್ ಮಾಡಿಬಿಟ್ಟು ಗದ್ಗಟ್ಟು ಅಂತ ಆಗೋದು ಹಳ್ಳಿ ಕಡೆ. ಇದು ತುಂಬ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ತುಂಬೆ. ನೋಡಿ ಇಲ್ಲಿ ಟಚ್ ಮಿ ನಟ್ ಇದೆ, ಮುಟ್ಟಿದ್ರು ಮುನಿ ಅಂತ ಹೇಳ್ತೀವಿ. ಇದು ಅಷ್ಟೇ. ಇದು ನಂಬಲ್ಲ, ಥೈರಾಯ್ಡ್ನ ತುಂಬ ಕ್ಯೂರ್ ಮಾಡುತ್ತೆ ಅಂದರೆ ನಂಬ್ತೀರಾ ನೀವು? ಇಲ್ಲ. ಇದ್ರದ್ದು ಎಲೆ ಎಲ್ಲ ತೆಗೆದ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಎಲೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಸಾಲ್ಟ್ ವಾಟ್ರಲ್ಲಿ ಜಜ್ಜಿಬಿಟ್ಟು ನೀಟಾಗಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಮೊಸರಲ್ಲಿ ಉಂಡೆ ಮಾಡಿ ನುಂಗೋದ್ರಿಂದನೂ ಥೈರಾಯ್ಡ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇದು ನೆಲದ ನೆಲ್ಲಿ ಅಂತ ಹೇಳ್ತೀವಿ. ನೋಡಿ ಇದು ಹೇಗಿದೆ ಅಂತ. ಇದು ಹೆಂಗಪ್ಪ ನೀವು ಐಡೆಂಟಿಫೈ ಮಾಡೋದು ಅಂತಂದರೆ, ಹಿಂದೆ ನೋಡಿ ಹೇಗೆ ಕಾಯಿಗಳು ನೀರು ಹೆಂಗಿರುತ್ತೆ ನೋಡಿ ಕಾಯಿಗಳದ್ದು. ಇದೇನಪ್ಪ, ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನೀವು ತೊವ್ವೆ ಮಾಡುವಾಗ, ಬಟ್ ಇದನ್ನ ಅತಿಯಾಗಲೂ ಜಾಸ್ತಿ ಯೂಸ್ ಮಾಡಬಾರ್ದು, ಲೂಸ್ ಮೋಷನ್ ಆಗುತ್ತೆ. ನೀವು ಮಾಮೂಲಿ ಈಗ ಎಲ್ಲ ಸೊಪ್ಪು ಹಾಕ್ಬಿಟ್ಟು ತೊವೆಗಿವೆ ಹೇಗೆ ಮಾಡ್ತೀರಾ, ಅದೇ ಥರ ಇದನ್ನು 10ರಲ್ಲಿ 1 ಸೊಪ್ಪಿನ ಥರ ಯೂಸ್ ಮಾಡಿದ್ರೆ ಹೆಲ್ತ್ಗೂ ಒಂದು, ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಇದು ಏರ್ ಪ್ಯಾಕ್ ಹಾಕೋದ್ರಿಂದ ಕೂದಲು ತುಂಬ ಒಳ್ಳೆಯದು, ಮತ್ತು ಇದು ಗರ್ಭಕೋಶಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಇದು ನೋಡಿ ನೆಲದಲ್ಲಿ ಹೇಗಿದೆ ಅಂತ. ಇದು ಕಾಯಿಗಳೆಲ್ಲ ನೋಡಿ, ಹಿಂದೆ ಈ ಥರ ಹಿಂಗೆ ಕಾಯಿಗಳಿರುತ್ತೆ ನಿಮಗೆ. ಇದು ಹಳ್ಳಿ ಸೈಡು ಜಾಸ್ತಿ ಕಾಣ್ಬರ್ಸುತ್ತೆ ನಿಮಗೆ. ಈಗಂತೂ ಸಿಟಿಲಿ ಪಾಟ್ಗಳೆಲ್ಲ ಹಾಕ್ಕೋತಾ ಇದ್ದಾರೆ. ಇದ್ರದ್ದು ಔಷಧಿ ಗುಣ ಜಾಸ್ತಿ ಇದೆ. ಜಾಂಡಿಸ್ಗೂ ಸಹ ಒಳ್ಳೆಯದು ಅಂತ ಹೇಳ್ತಾರೆ.